ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಸೆಕೆಂಡ್ ಶಿಫ್ಟಲ್ಲಿ ನೋಡಿದ್ರಿ ಯಾವ ರೀತಿ ಅಂತೇಳಿ. ಕೆಲವು ಜನ ಏನಂತೀರಿ, ಸರ್ ನನ್ನ ಶಿಫ್ಟಿಗೆ ಇವು ಕ್ವಶನ್ ಬೇರೆ ಇದ್ದು ರೀ ಅಂತ ಹೇಳ್ತಾರೆ. ನಾ ಏನು ಮಾಡ್ತೀನಿ, ಅದರ್ ಸ್ಟೇಟಿಂದನೂ ಕ್ವಶನ್ಸು ಕೆಲವು ಕಡೆ ಚೇಂಜಸ್ ಆಗುತ್ತಾವಂತ ನಿಮಗೆ ಹೇಳಿದ್ದೆ. ಚೇಂಜಸ್ ಬೇರೆ ಬೇರೆ ಕಡೆನೇ ಆಗ್ಯಾವ. ಸೊ ನಿಮಗೆ ಬಂದದ್ದು ಇನ್ನೊಬ್ರಿಗೆ ಇರೋಂಗಿಲ್ಲ. ಸೊ ಅದಕ್ಕೋಸ್ಕರ ಈಗ ಕೆಲವು ಜನ ಫೋನ್ ಹಚ್ಚಿದ್ರು, ಸರ್ ಅವೇ ಕ್ವಶನ್ ಅದಾವರ, ನೀವು ಯಾವ ಕ್ಲಾಸ್ ಮಾಡಿರಲ್ಲ ಅವೇ ಕ್ವಶನ್ ಅದಾವ. ಒಬ್ರು ಇಲ್ಲ ಅಂತಾರೆ, ಒಬ್ರು ಅದಾವ ಅಂತಾರೆ. ಯಾಕಂದ್ರೆ ಚೇಂಜಸ್ ಆಗ್ಯಾವಂತೇಳಿ ಇಲ್ಲೇ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಹಿಂದಿನ ಶಿಫ್ಟಲ್ಲಿ ಮತ್ತೆ ಕ್ಲಾಸ್ ಮುಗಿದ ನಂತರ ಸ್ವಲ್ಪ ಒಂದು 4-5 ಕ್ವಶನ್ ಕಳಿಸಿದ್ರು. ಅವುಗಳನ್ನ ನೋಡಿಕೊಂಡು ಈಗ ಮೂರನೇ ಶಿಫ್ಟನ್ನು ನೋಡ್ಕೊಳ್ಳೋಣ. ಓಕೆ, ಡನ್. ನೋಡಿರಿ ಕ್ವಶನ್ ಯಾವ ರೀತಿ ಅದಾವ. ಹಾಂ, ಇದು ಇದ್ರ ಮೇಲೆ ಕೇಳಿದ್ದು, ರೀಸನಿಂಗ್ ಮೇಲೆ. ಏನಪ್ಪ ಅಂತಂದ್ರೆ, ಯು ಮೇ ಸ್ಪೀಕ್ ಅನ್ನೋದನ್ನು BUGP ಅಂತೇಳಿ ಬರ್ದಾರೆ. ಕ್ಯಾನ್ ಯು ರೈಟ್ ಅಂತೇಳಿ ಬರೋದು CM2GP ಅಂತ ಬರೋದು. ಇದರೊಳಗೆ ಯು ಅನ್ನೋದನ್ನು ಎಲ್ಲಿ ಗುರ್ತ ಮಾಡ್ತೀರಿ, ಏನಂತ ಬರಿಬೋದು ಅಂತಂದಾರೆ. ನೋಡಿರಿ, ಇದ್ರೊಳಗೆ ಇಲ್ಲಿನೂ ಯು ಅದ, ಇಲ್ಲಿನೂ ಯು ಅದ. ಎರಡರ ಕಾಮನ್ ಐತೆ ಅಂತಂದ್ರೆ ಇದ್ರೊಳಗೆ ಯಾವ್ದು ಕಾಮನ್ ಐತಲ್ಲ ಅದ ಆನ್ಸರ್. ಯಾವ್ದು ಕಾಮನ್ ಅದ? GP ಅಂದ್ರೆ ಯು ಅಂತಂದ್ರೆ ಏನಂತ ನೋಟ್ ಮಾಡ್ಯಾರ ಅವರು? GP ಅಂತ ಮಾಡ್ಯಾರ. ಕೋಡಿಂಗ್ ಡಿಕೋಡಿಂಗ್ಗಳು. ಓಕೆ, ಡನ್. ಓಕೆ, ಇಂಗ್ಲೀಷ್ ವರ್ಣಮಾಲೆಯಲ್ಲಿರುವ ಹಾಗೆ ಬರೆಯಿರಿ. ಅಂದರೆ ಇಂಗ್ಲೀಷ್ ನಿಘಂಟು ಆಗಬೇಕಿಂದ ವರ್ಣಮಾಲೆ ಅಲ್ಲ, ಇಂಗ್ಲೀಷ್ ನಿಘಂಟು ಅಂದರೆ ಇಂಗ್ಲೀಷ್ ಡಿಕ್ಷನರಿ ಅಂತಿರಲ್ಲ, ಡಿಕ್ಷನರಿಯಲ್ಲಿರುವ ಹಾಗೆ ಬರೆಯಿರಿ ಅಂತಂದಾರ. ಫಸ್ಟಕ್ಕೆ ಯಾವ್ದು ಬರುತ್ತೆ ರೀ? ಫಸ್ಟು CAL ಕಾಲ್ ಬರುತ್ತೆ. ಆಮೇಲೆ L ಲೈನ್, LMNOP ಅಂದರೆ ಪೆನ್ನು. ನೆಕ್ಸ್ಟು C ಆದಮೇಲೆ L ಆದಮೇಲೆ P ಆದಮೇಲೆ ಲಾಸ್ಟ್ ಒನ್ ಜೋ. ಈ ರೀತಿ ಬರ್ತದೆ. ಓಕೆ, ನೆಕ್ಸ್ಟ್ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಅನುಪಾತ 8:23. ಇಲ್ಲಿ ವಿದ್ಯಾರ್ಥಿಗಳು ಫಸ್ಟ್, ಶಿಕ್ಷಕರು ವಿದ್ಯಾರ್ಥಿಗಳು 253 ಅದಾರಂತ. ಹಾಗಾದ್ರೆ ಶಿಕ್ಷಕರು ಎಷ್ಟು ಜನ ಅದಾರ? ಈಗ 23 ಇದ್ದದ್ದು ಎಷ್ಟಾಗೈತಿ? 253 ಆಗೈತಿ. ಅಂದ್ರೆ ಎಷ್ಟರಲ್ಲೇ ಮಲ್ಟಿಫಿಕೇಶನ್ ಮಾಡ್ಯಾರ ನೋಡ್ರಿ. ಎಷ್ಟರಲ್ಲೇ ಇಂಟು ಮಾಡ್ಯಾರ ರೀ? ಇಂಟು 11 ಮಾಡ್ಯಾರ. ಇದಕ್ಕೂ ಇಂಟು 11 ಮಾಡಿ. 11 ಎಷ್ಟು? 88 ಶಿಕ್ಷಕರ ಸಂಖ್ಯೆ. ಓಕೆ, ನೆಕ್ಸ್ಟ್ ಒಂದು ಸಂಖ್ಯೆಯ 1/4 ಅಂದ್ರೆ ಯಾವುದೋ ಒಂದು ಸಂಖ್ಯೆ ಅದ, ಅದರದ 1/4 ಇದ್ದದ್ದು ಏನಾಗುತ್ತೆ ಅಂದ್ರೆ 22 ಆಗುತ್ತೆ ಅಂತ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತಂದ್ರೆ ಈ 4ಅನ್ನು ಈ ಕಡೆ ಕಳಿಸ್ಕೊಂಬಿಡ್ರಿ, ಮುಗಿದೋ ಹೋಯ್ತು ನಿಮ್ಗೆ ಆನ್ಸರು. x = 22 × 4 ಅಂದರೆ ಯಾವುದು? 88. ಓಕೆ ಸರ್, ನನಗೆ ಬಂದಿಲ್ಲ ಕ್ವಶನ್, ನಿನಗೆ ಬಂದಿಲ್ಲ. ಬೇರೆ ಬೇರೆ ಶಿಫ್ಟಿಗೆ ಬಂದಿರ್ತಾವೆ ಇವು, ಬೇರೆ ಬೇರೆ ರಾಜ್ಯದಲ್ಲಿ ನೋಡೋಂಥವಾಗಲಿ. ಇಲ್ಲೇ ಸ್ಟೇಟ್ ಒಳಗೆ ಎಲ್ಲರಿಗೆ ಸೇಮ್ ಐತೆ ಅಂತ ಯಾರಿಗೆ ಗೊತ್ತು? ಸೇಮ್ ಇರುತ್ತೆ, ಇಲ್ಲ ನಂಗಿಲ್ಲ. ಬೇರೆ ಕಡೆ ನಡೆದದ್ದು ಏನಾಗ್ತವೆ, ಸ್ವಲ್ಪ ಚೇಂಜಸ್ ಆಗ್ತವೆ. ಇಲ್ಲಿ ಬಂದದ್ದು ಆಗಲಿ ಹೊರಗಿನೂ ಆಗಲಿ ಎಲ್ಲ ಕಂಬೈನ್ ಮಾಡಿ ಹೇಳ್ತೀನಿ. ಹಾಗೇನೆ ಉಳಿದು ಅಂದ್ರೆ ಕ್ವಶನು ಮತ್ತೆ ಲಾಸ್ಟ್ ಶಿಫ್ಟಲ್ಲಿ ತಗೊಂಡು ಹೇಳ್ತೀನಿ, ಇಲ್ಲ ನಾಳೆ ಕಂಟಿನ್ಯೂ ಮಾಡುವಾಗ ಹೇಳ್ತೀನಿ. ಓಕೆ, ಡನ್. ಕ್ವಶನ್ ಅಂತೂ ಮಿಸ್ ಆಗಂಗಿಲ್ಲ. ನೆಕ್ಸ್ಟು, ಚೌಕದ ಸುತ್ತಳತೆಯು 12 ಸೆಂಟಿಮೀಟರ್. ಚೌಕದ ಸುತ್ತಳತೆ ಅಂದರೆ ಪೆರಿಮೀಟರ್ = ಏನದ ರೀ? 4 × A. ಇದ್ರದ್ದು ಎಷ್ಟು ಕೊಟ್ಟಾರ? 12 ಕೊಟ್ಟಾರ. ಇಲ್ಲಿ ನಾನು A ಕಂಡುಹಿಡಿಬೇಕು. A = ಎಷ್ಟು ಬಂತು? 4 × 3 = 12 ಅಂದರೆ A = 3 ಬಂತು. ವಿಸ್ತೀರ್ಣ ಕಂಡುಹಿಡಿ ಅಂದ್ರೆ ವಿಸ್ತೀರ್ಣ ಫಾರ್ಮುಲಾ ಏನೈತೆ ರೀ? A² ಅಂದ್ರೆ 3² ಅಂದರೆ ಎಷ್ಟು? 9 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, 9 ಸೆಂಟಿಮೀಟರ್. ಡನ್. ಇವು ಉಳಿದ ಕ್ವಶನ್. ಈಗ ಥರ್ಡ್ ಶಿಫ್ಟಲ್ಲಿ ಬಂದಂಥ ಕ್ವಶನ್ 2, 7, 8, 12 ಸರಾಸರಿ ಅಂದರೆ ಇವನ್ನೆಲ್ಲ ಕೂಡಿಸ್ರಿ. ಎಷ್ಟು? 20, 29 ಆಯ್ತಾ? 29 / 4 ಅಂದರೆ ಎಷ್ಟಾಯಿತು? 7.25. ಮತ್ತೇನಾದ್ರು ನಿಮಗೆ ಕ್ವಶನು ಬಂದಿದ್ದು ಅಪ್ಪ ಬೇರೆ ಚೇಂಜಸ್ ಬಂದಿದ್ರು ನಂಗೆ ಮೆಸೇಜ್ ಹಾಕಿರಿ. ನಂಬರ್ ಗೊತ್ತಾಯ್ತಲ್ಲ, ಈ ನಂಬರ್ಗೆ ನನಗೆ ಭಾಳ ಜನ ಮೆಸೇಜ್ ಹಾಕಿದ್ರಿ. ಈ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಕಳಿಸ್ರಿ ಬರ್ರಿ. ಓಕೆ, ಬೇರೆ ಚೇಂಜಸ್ ಬಂದಿದ್ದು. ನೆಕ್ಸ್ಟು ಎರಡನೇ ಕ್ವಶನ್, 3,300 ರೂಪಾಯಿ ಅಸಲಿಗೆ 77% ಬಡ್ಡಿ ದರದಲ್ಲಿ 9 ವರ್ಷಕ್ಕೆ ಎಷ್ಟಾಗುತ್ತದೆ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಕೇಳ್ಯಾರ. 3,300 × 72 × 9 / 100. ಇವೆರಡು 0 ಹೋದು.
ಈಗ 33 ಇಂಟು 7 72 ಇಂಟು 9 ಇದು ಮಲ್ಟಿಫಿಕೇಷನ್ ಮಾಡಿರಿ ಆನ್ಸರ್ 21,384 ಬರುತ್ತೆ ನೋಡಿರಿ. ಓಕೆ ಡನ್. ಓಕೆ ನೆಕ್ಸ್ಟ್ ಆಯತದ ವಿಸ್ತೀರ್ಣ 551 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಉದ್ದ 29 ಸೆಂಟಿಮೀಟರ್, ಅಗಲವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಫಾರ್ಮುಲಾ ಏನೈತೆ ರೀ, ಆಯತದ ವಿಸ್ತೀರ್ಣ ಅಂತಂದ್ರೆ ಏರಿಯಾ ಅಂತಂದಾಗ ಏನು ಬರುತ್ತೆ ರೀ, ಎಲ್ ಇಂಟು ಬಿ. ಓಕೆ ಇಲ್ಲಿ ಏನು ಕೊಟ್ಟಾರ, 551 ಈಕ್ವಲ್ ಟು ಎಲ್ ಈಕ್ವಲ್ ಟು 29 ಕೊಟ್ಟಾರ, ಬಿ ಕೊಟ್ಟಿಲ್ಲ. ಅಂದ್ರೆ ಬಿ ಈಕ್ವಲ್ ಟು 551 ಡಿವೈಡೆಡ್ ಬೈ 29. 29 ಡಿವೈಡ್ ಮಾಡಿರಿ, ಎಷ್ಟು ಬರುತ್ತೆ, 19 ಬರುತ್ತೆ. 19 ಸೆಂಟಿಮೀಟರ್. ಯಾವುದು, ಬಿ ವ್ಯಾಲ್ಯೂ 19 ಸೆಂಟಿಮೀಟರ್. ಡನ್. ಓಕೆ ನೆಕ್ಸ್ಟ್ ಒಟ್ಟು ವಿದ್ಯಾರ್ಥಿಗಳು 35 ಜನ ಅದರ. 35 ಜನ ಅದರ. ಅವುಗಳಲ್ಲಿ ಎಡದಿಂದ ಸ್ಥಾನ ಎಷ್ಟೈತಿ, 9 ಅದ. ಬಲದಿಂದ ಕೇಳಾರ ಮೈನಸ್ ಮಾಡಿರಿ. ಎಷ್ಟದ, 35 9 ಹೋದರೆ ಎಷ್ಟಾಯಿತು, 35 9 ಹೋದ್ರೆ 25 ಆಯಿತು. ಹೌದೇ, 25 ಆಗ್ತಿಲ್ಲ, ಪ್ಲಸ್ 1 ಮಾಡ್ಬೇಕು, ಯಾಕಂದ್ರೆ ಆ ಕಡೆ ನಾವು ಕೌಂಟ್ ಮಾಡ್ತೀವಿ. 26 ಆಯ್ತಾ, ಇಲ್ಲಿಲ್ಲ, ಇದು 26 ಆಗುತ್ತಲ್ಲ. ಓಕೆ ವೇಟ್ 35 9 ಹೋದರೆ 26 ಪ್ಲಸ್ 1 ಮಾಡಬೇಕು, ಎಷ್ಟಾಯಿತು, 27. ಎಲ್ಲಿಂದ, ರೈಟ್ ಸೈಡ್ದಿಂದ ಅವ್ನು ಕೌಂಟ್ ಮಾಡಿದ್ರೆ ಎಷ್ಟನೇ ಪ್ಲೇಸ್ದಾಗ ಬರ್ತಾನೆ, 27. ಓಕೆ ಡನ್. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಅದು 57 ಪ್ಲಸ್ 46 ಮೈನಸ್ 13 ಡಿವೈಡೆಡ್ ಬೈ 4 ಇಂಟು 5 ಇಂಟು 10. ಸರಿ, ಪ್ಲಸ್ ಅದ. ಹಾಂ, ಈಗ ಸಿಂಪ್ಲಿಫೈ ಮಾಡಿರಿ. ಮೇಲಿನ ನೋಡಿರಿ, 57 ಪ್ಲಸ್ 46 ಮಾಡಿದ್ರೆ ಅದರೊಳಗೆ ಮೈನಸ್ 13 ಅಂದ್ರೆ 103 90 ಆಯಿತು. ಓಕೆ 90 ಡಿವೈಡೆಡ್ ಬೈ 5 4 20 ಪ್ಲಸ್ 10 ಅಂದ್ರೆ 30. 31 33 ಎಷ್ಟು ಬಂತು ಆನ್ಸರು, ಆನ್ಸರ್ ಎಷ್ಟು ಬಂತು, 3. ಓಕೆ ಡನ್. ನೆಕ್ಸ್ಟ್ 9 ಮತ್ತು 51 ಮ ಸಾ ಅ. 9 ಮತ್ತು 51 ಮ ಸಾ ಅ ಎಷ್ಟು ಬರುತ್ತೆ ರೀ, 3. 3 3 9, 3 1 3, 3 7 21. ಮಸ ಎಷ್ಟು ಬಂತು, 3. ಎಚ್ ಎಫ್ ಎಷ್ಟು, 3 ಬಂತು. ನೆಕ್ಸ್ಟು 15 ಮತ್ತು 29 ಸರಾಸರಿ. 15 ಪ್ಲಸ್ 29. ನಿಮಗೆ ಬೇರೆ ಶಿಫ್ಟಲ್ಲಿ ನಿಮಗೆ ಏನಾದರೂ ಬೇರೆ ಮತ್ತೇನಾದ್ರು ಕ್ವಶನ್ಸ್ ನೆನಪಿತ್ತಾರೆ ನಂಗೆ ವಾಟ್ಸಪ್ ಮುಖಾಂತರ ತಿಳಿಸ್ರಿ. ಓಕೆ, ನಂಬರ್ ಮಾತ್ರ ಕೊಟ್ಟಿರ್ತೀನಿ, ಅದಕ್ಕೆ ಮೆಸೇಜ್ ಹಾಕಿರಿ. ಅವುಗಳನ್ನ ಕೂಡ ನೆಕ್ಸ್ಟ್ ನಾನು ಹೇಳ್ತೀನಿ, ಡೋಂಟ್ ವರಿ. ಹಾಂ ಆಯಿತು. ಡಿವೈಡೆಡ್ ಬೈ 2 ಎಷ್ಟಾಯಿತು, 20 30 39 44 ಡಿವೈಡೆಡ್ ಬೈ 2 ಅಂತಂದರೆ ಎಷ್ಟು ಬಂತು, 22. ಎಷ್ಟು ಬಂತು, 22. ನೆಕ್ಸ್ಟ್ ತೊಗೊಂಡ್ರಿ, ಅಸಲು 8,000 ಅದ. ಸಿಂಪಲ್ ಇಂಟ್ರೆಸ್ಟ್ ಕಂಡಿಡಿದಾರ ಅಂದ್ರೆ ಇವೆರಡು 0 ಹೋಗ್ತಾವೆ. ಏನು ಮಲ್ಟಿಫಿಕೇಷನ್ ಮಾಡಬೇಕು, 80 70 40 ಡೈರೆಕ್ಟ್ ಮಾಡ್ಕೊಂಬಿಡೋದು. ಸುಮ್ಮ ಅದನ್ನೆಲ್ಲ ಹಚ್ಕೊಂಡು ವೇಸ್ಟ್. 2,24,000 ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡಿರಿ. ಓಕೆ ಡನ್. ಇಲ್ಲಿ ನಾ ಡಿವೈಡೆಡ್ ಬೈ 100 ಬರುತ್ತೆ ರೀ, ಅದಕ್ಕೆ ಇಲ್ಲಿ ನಾ ಡಿವೈಡ್ ಮಾಡೀನಿ ಡೈರೆಕ್ಟಾಗಿ. ಡನ್. ಓಕೆ ನೆಕ್ಸ್ಟ್ 6,000 ವೇತನ ಐತಿ. ಅದಕ್ಕೆ ಫಸ್ಟಿಗೆ 20% ಹೆಚ್ಚಾಕತ್ತೆ, ಅಂದ್ರೆ 120 ಡಿವೈಡೆಡ್ ಬೈ 100 ಆಯಿತು. ಆಮೇಲೆ 50% ಕಮ್ಮಿ ಆತಂದ್ರೆ ಎಷ್ಟಾಯ್ತು, 100ಕ್ಕೆ 50 ಕಮ್ಮಿ ಆದರೆ 50. ಇದನ್ನು ಸಿಂಪ್ಲಿಫೈ ಮಾಡಿರಿ, ನಮಗೇನು ಆನ್ಸರ್ ಬರ್ತದೆ ಅದು ಫೈನಲ್. 1 ಇದು 2 1 2 1 2 1 2 6 12 60 ನೋಡಿರಿ ಮಲ್ಟಿಫಿಕೇಷನ್. 12 60 60 ಇಂಟು 60 ಎಷ್ಟಾಯಿತು, 3,600. ಓಕೆ ಡನ್. ಹೆಚ್ಚಾತಂದ್ರೆ 100ಕ್ಕೆ ಹೆಚ್ಚಾಗೈತೆ ಅಂದ್ರೆ 100 ಪ್ಲಸ್ ಅದು ಮಾಡಿ ಮೇಲೆ ಇರಬೇಕು. ಕಮ್ಮಿ ಆತ 100 ಮೈನಸ್. ಡನ್. ಓಕೆ ಹಾಂ, ಬಾಳೆಹಣ್ಣು ಬನಾನಾ ಮತ್ತು ಆ್ಯಪಲ್ ರೇಷೋ ಕೊಟ್ಟಾರೆ. ಎಷ್ಟು ಕೊಟ್ಟಾರ, 3:2. ಅವ್ರೇನು ಕೇಳ್ಯಾರ, ಆಮೇಲೆ
ಆ್ಯಪಲ್ ಇಷ್ಟು ಬನಾನಾ ಕೇಳ್ಯಾರ ಅಂದ್ರೆ 2:3 ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಒನ್ ಎ ಬಿ ಸಿ ಒಂದು ಟ್ರಯಾಂಗಲ್ ಅದ ರೀ. ಎ ಬಿ ಸಿ ಅನ್ನುವ ಒಂದು ಟ್ರಯಾಂಗಲ್ ಅದ. ಅವುಗಳ ಬಾಹುಗಳ ಉದ್ದವನ್ನು ಕೊಟ್ಟಾರೆ. ಎ ಬಿ ಸಿ ಇದು 5 ಸೆಂಟಿಮೀಟ್ರ್ ಅದ, ಇದು 12 ಅದ, ಇದು ಎಷ್ಟು? ನಿಮಗೆ ತ್ರಿವಳಿಗಳು ಗೊತ್ತಿರಬೇಕು. ಇಲ್ಲಂತಂದ್ರೆ ಪೈಥಾಗೋರಸ್ ಥಿಯರಮ್. ಪೈಥಾಗೋರಸ್ ಥಿಯರಮ್ ಏನದ ರೀ? ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನೋಡಿರಿ ಇಲ್ಲಿ ಎ ಬಿ ಎಷ್ಟದ? 5 ಪ್ಲಸ್ 12 ಆದ್ರೆ ಸ್ಕ್ವೇರ್ ಅದ ಇವಕ್ಕೆ, ಹೌದಾ? ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ನೋಡಿರಿ, 5 5 25 ಪ್ಲಸ್ 144 ಅಂದ್ರೆ 169 ಆಯಿತು. ಆದರೆ ಇಲ್ಲಿ ನಮ್ಮದು ಎ ಸಿ ಸ್ಕ್ವೇರ್ ಅದ. ಎ ಸಿ ಅಷ್ಟೇ ಬೇಕಾತಂದ್ರೆ ಇದು ರೂಟ್ ಆಗುತ್ತೆ. ಅಂದರೆ ಎಷ್ಟಾಯ್ತು ಆನ್ಸರು? 169 ಎದ್ರದ್ದು 13. ಅಂದ್ರೆ ಇದ್ರ ಉದ್ದ ಎಷ್ಟೈತೆ ರೀ? 13 ಸೆಂಟಿಮೀಟ್ರ್ ಅದ. ಓಕೆ, ಈ ಥರದ ಪ್ರಶ್ನೆಗಳು ಬಂದಿದ್ದು ಒಂದು ಸ್ಟೂಡೆಂಟ್ ಹೇಳಿದ ಪ್ರಕಾರ ಅಥವಾ ಕಳಿಸಿದ ಮೆಸೇಜ್ ಹಾಕಿದ ಪ್ರಕಾರ ನಾನು ಸಾಲ್ವ್ ಮಾಡಿದ್ದು. ಇನ್ನೂ ಏನಾದರೂ ನಿಮ್ಮ ಶಿಫ್ಟಿಗೆ ಬೇರೆ ಥರ ಬಂದಿದ್ದು ಕ್ವಶನ್ಸ್ ಅಂತಂದ್ರೆ ನನಗೆ ಏನಾರ ಮಾಡಿರಿ, ಮೆಸೇಜ್ ಹಾಕಿರಿ. ನೆಕ್ಸ್ಟ್ ಶಿಫ್ಟಲ್ಲಿ ಅದು ಹೇಳ್ಕೊಂಡು ಮುಂದೆ ಹೋಗ್ತೀನಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಏನೇ ಇದ್ದರೂ ಕಮೆಂಟ್ ಮುಖಾಂತರ ನನಗೆ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಮೆಸೇಜ್ ಹಾಕಿರಿ. ಓಕೆ, ಜೈ ಹಿಂದ್.